ಸರ್ ಅದೇ ಸರ್, ಅಲ್ಲೂ ಅಷ್ಟೇ. ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ. ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು 99% ಹೇಳ್ತಾರೆ ಬಿಡಿ. ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ, ಅವ್ರು ಏನು ಹೇಳಿದಾರೋ ಅದನ್ನು ಸೈಡಿಗೆ ಇಟ್ಬಿಡೋಣ. ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ. ನಾವು ಸಿನಿಮಾಗೆ ಮುಂಚೆ ಅಂದರೆ ರಿಲೀಸಿಗೆ ಮುಂಚೆನೇ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ, ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ, ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ. ಬಟ್ ನಮಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನಿಮಾ ಮಾಡಿದ್ದೀವಿ ಅವರಿಗೆ, ಅಂದರೆ ಜನಕ್ಕೆ ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ತೋರಿಸೋಣ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ, ಅಂದರೆ ಹೇಳಿದ್ನಲ್ಲ ಸರ್, ಮಾತಲ್ಲಿ ಏನೇ ಹೇಳಿ ಸರ್, ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ, ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೇ ನಮ್ಮ ಸಿನಿಮಾ ರಿವ್ಯೂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಡೈಲಾಗ್ ಹೇಳ್ಬೇಕಾ? ಸಾರಿ, ಈ ಸಿನಿಮಾದಲ್ಲಿ ನನ್ನ ಜೊತೆ ಆರ್ಟಿಸ್ಟ್ ಆಗಿ ತುಂಬ ಅದ್ಭುತವಾದ ಕಲಾವಿದೆ. ನಾನು ಮಾತಾಡಬೇಕು ಅಂದ್ಕೊಂಡೆ, ಸ್ವಲ್ಪ ಗೊಂದಲದಲ್ಲಿ ಮರ್ತ್ಕೊಂಡೆ. ಅಪ್ಸರಾ, ಅಂದರೆ ನಿಜವಾದ ಹೆಸರು ವಿದ್ಯಾಶ್ರೀ ಅಂತ, ಸಿನಿಮಾಗೆ ಅಪ್ಸರಾ ಅಂತ ಅವರು ನಾಮಾಂಕಿತರಾಗಿದ್ದರು. ಇವತ್ತು ನಮ್ಮ ಜೊತೆಗಿಲ್ಲ, ತುಂಬ ಆಘಾತಕಾರಿ ವಿಚಾರ. ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಪ್ಸರಾ ನಿಮ್ಮನ್ನು. ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರ್ತೀರ. ಈ ಸಿನಿಮಾ ನೋಡಿದಾಗ ಅವರ ಅಭಿನಯದ ತಾಕತ್ತು ಏನಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಡೀ ಟೀಮ್ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಅವ್ರ ತಂದೆ ರಾಮಕೃಷ್ಣ ಸರ್ ಇದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಥ್ಯಾಂಕ್ ಯು. ಈ ಒಂದು ಕ್ಷಣ ನಾನು ಫಸ್ಟ್ ಟೈಮು ಫಿಲಿಮಲ್ಲಿ ತೋರಿಸಿದ್ರು. ಒಂದು ಚಾಮುಂಡಿ ಸ್ಟುಡಿಯೋನಲ್ಲಿ ಸರ್, ಚಾಮುಂಡಿ ಸ್ಟುಡಿಯೋನಲ್ಲಿ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ. ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದೆಯಾಗಿ ಹುಟ್ಟಿದ್ಲು. ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕೆಲ್ಲ ಇಡೀ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು. ಹಾಗೆ ನಾವು ಮಂಡ್ಯದವರು, ಜಾನಪದ ಒಂದು ಲೋಕದ ಇದರಲ್ಲಿದ್ದವರು. ನನ್ನ ಮಗಳಿಗೆ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಹೃದಯದಿಂದ, ಅವಳಲ್ಲಿ ಆತ್ಮ ಇದರಿಂದ ಇತ್ತು. ಯಾಕೆ ನಾವು ಬೇಡಮ್ಮ ನೀನು ಇರೋದೇ ಒಬ್ಬ ಮಗಳು ಬೇಡ ಅಂತ ಅಂದ್ರೂ ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಆ್ಯಕ್ಟ್ ಮಾಡಿದ್ದಾಳೆ. ಅವಳ ಮನಸ್ಸಲ್ಲಿ ಇರೋದನ್ನು, ಒಂದು ಕಲೆನ ಎಲ್ಲೋ ಬಚ್ಚಿಕ್ಕಳ್ದಂಗೆ, ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಒಂದು ಸೀನಲ್ಲಿ ಬರಬೇಕು, ನಾನು ಫಸ್ಟ್ ಟೈಮ್ ಅವಳು ಬಂದರೆ ಒಂದು ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮಗೆ ಹೆದೆ ಜಲ್ಲನ್ನತ್ತೆ. ಆದರೆ ಏನೋ ದುರಾದೃಷ್ಟ, ನಮಗೆ ಅವ್ರ ಜೊತೇಲಿ ಇರೋವಂಥ ಪುಣ್ಯ ನಮಗೆ ಇರಲಿಲ್ಲ ಅನಿಸುತ್ತೆ. ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರ್ತಂದು ನಿಲ್ಲಿಸಿದ್ದಾಳೆ ಆ ಮಗಳು ಇಲ್ಲಿ ಬಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶ್ ಸರು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜಯರಾಮ್ ಸರು, ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಆ್ಯಕ್ಟನ್ನ ಮಾಡಿದ್ದಾರೆ. ಅವ್ರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಿಮ್ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ಥರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಮ್ನ ಸಕ್ಸಸ್ ಮಾಡ್ತಾರೆ ಅಂತ ನನ್ನ ಮಗಳು ಇಲ್ಲ ಈ ವೇದಿಕೆ ಮೇಲೆ ಬರೋ ಅಂಥ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಅವಳ ಪರವಾಗಿ ನಾನು ಹೇಳ್ತೀನಿ, ಕನ್ನಡಿಗರು, ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ.